ಏನ್ ಸಾವಿತ್ರಿ ಗಂಡಗ ಬುತ್ತಿ ಕಟ್ಕೊಂಡು ಹೊಂಟಂಕ ಅನಿಸ್ತೈತಿ? ಹೌದ್ರಿ ಗೌಡ್ರೆ, ನನ್ನ ಗಂಡ ಊಟ ಮಾಡ್ಲಾರ್ದ ಹೊಲಕ್ಕೆ ಹಂಗ ಬಂದಾನ. ಅದಕ್ಕ ಹೊಟ್ಟಿ ಬಾಳ ಹಸಿದಿರ್ಬೇಕಂತ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೊಂಟಿನಿ. ಸ್ವಲ್ಪ ದಾರಿ ಬಿಡ್ತೀರಿ? ದಾರಿ ಬಿಡು ಹಂಗಿದ್ರ ನಿಲ್ಸಕ್ ಕೆಲ್ಸ ಏನಿತ್ತು ಸಾವಿತ್ರಿ? ಮತ್ತೆ ದಾರಿ ಹಿಡಿದು ಹೊಂಟಕಿನ ಮತ್ತೆ ಯಾಕ ತಡೆದು ನಿಲ್ಸಿದ್ರಿ ಗೌಡ್ರ? ಏನಿಲ್ಲ, ಬಡವ್ರ ಮನ್ಯಾಗ ಊಟ ಬಾಳ ಚಂದ ಇರ್ತದಂತ ಕೇಳ್ಪಟ್ಟೆ. ಅದಕ್ಕ ಆ ಊಟ ನಂಗೆ ಸಿಗ್ತೈತೇನೋ ಅಂತ ಕೇಳಿದೆ. ಓಹೋ, ಹೊಟ್ಟಿ ಬಾಳ ಹಸದೈತೇನ್ರಿ? ಹಂಗಾದ್ರೆ ನನ್ನ ಜೊತೆ ಹೊಲಕ್ಕೆ ಬರ್ರಿ. ನನ್ನ ಗಂಡ ನೀವು ಎದ್ರ ಬದ್ರ ಕುಂತು ಊಟ ಮಾಡಾಕಂತ್ರಿ. ಬರ್ರಿ ಸಾವಿತ್ರಿ, ಒಂದ ಬುತ್ತಿನ ಇಬ್ರು ಎದ್ರ ಬದ್ರ ಕುಂತು ಊಟ ಮಾಡಕ ನನಗಿಷ್ಟ ಇಲ್ಲ. ಇಷ್ಟಪಟ್ಟಾದ್ರೂ ಸರಿ, ಕಷ್ಟಪಟ್ಟಾದ್ರೂ ಸರಿ, ಈ ಬುತ್ತಿನ ನಾನೊಬ್ನ ತಿನ್ನವ. ಗೌಡ್ರ, ಏನ್ರಿ ನಿಮ್ಮ ಮಾತಿನ ಅರ್ಥ? ಈ ಬುದ್ಧಿ ಎಲ್ಲ ಕೊಟ್ಟು ನನ್ನ ಗಂಡ ಏನು ಉಪವಾಸ ಇರಬೇಕಂತೀರಿ ಏನ? ನಾ ಎಲ್ಲ ಹೆಂಗಂದ? ನನ್ ಊಟ ಮಾಡಿಸೋದೈತಿ, ಮನೆಗೆ ಹೋಯ್ತಿ, ಬುತ್ತಿ ಕಟ್ಕೊಂಡು ಹೋಯ್ತಿ, ಮತ್ ನಿನ್ ಗಂಡಗೋಗಿ ಉಣಿಸೋದೈತಿ. ಇದೇನ್ ಹೊಸ್ತಲ್ಲ, ಜಗತ್ತಿನಾಗ ಆಲ್ಮೋಸ್ಟ್ ಇದ ನಡೆದೈತಿ. ಈ ಪದ್ಧತಿ ನಿಮ್ಮ ಮನೆ ಒಳಗ ನಡೆದಿರಬೇಕು. ಆದ್ರೆ ನಮ್ಮಂತ ರೈತರ ಮನೆಯಾಗ ಇಂಥ ಹೊಲಸು ಪದ್ಧತಿ ನಡೆಯೋಂಗಿಲ್ಲ. ಹೇ ಗೌಡ, ನಮ್ಮ ಹೊಲದಾಗ ಒಂದು ನಾಯಿ ಸಾಕಿನಿ. ನನ್ನ ಗಂಡ ಊಟ ಮಾಡಿದ ನಂತರ ಹೆಚ್ಚಾದ ಬುತ್ತಿ ನಮ್ಮ ನಾಯಿಗೆ ಹಾಕ್ತೀನಿ. ಹೆಂಗಿದ್ರು ನೀವು ನಮ್ಮ ದಾರಿಗೆ ಭೇಟಿ ಆಗಿರ. ಹೊಟ್ಟಿ ಬಹಳ ಹಸದೈತಂತ ಹೇಳಕತ್ತೀರಿ. ಊಟ ಮಾಡಂದ್ರ ಒಲ್ಲೆ ಅಂತ ಹೇಳ್ತೀರಿ. ಅಂದ್ರೆ ಬುತ್ತಿ ಉಣ್ಣೋ ಅದೃಷ್ಟ ನಿಮಗಿಲ್ಲ ಅಂತ ಕಾಣುತ್ತ. ಅಂದ್ರ ನನ್ನ ನಾಯೇನು? ಅಯ್ಯೋ, ಹಂಗಂತ ನಾವೇನು ಅಷ್ಟು ಮಬ್ಸೂಳ ಮಕ್ಕಳಲ್ಲ. ಸಾವಿತ್ರಿ, ನಾ ಕೇಳಕತ್ತಿದ್ದು ನಿನ್ನ ಕೈಯಾಗಿಡ್ತೇನೆ ಅಣ್ಣನ ಬುತ್ತಿ, ಅದು ಅಲ್ಲ ಈ ನಿನ್ನ ಮೈ ತುಂಬಿಕೊಂಡಿರುವ ಶೀಲದ ಬುತ್ತಿ. ಎಲೆಬಿಲ್ಲದ ನಾಲಿಗೆ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರ ನಿನ್ನ ಕತ್ತರಿಸಿ ಹಾಕಿ ಬಿಡ್ತೀನಿ. ಹೇ, ಇಲ್ಲಿ ತಡೆದಿರುವ ವಿಷಯ ನನ್ನ ಗಂಡ ನನ್ನ ಮೈದನರಿಗೆ ಗೊತ್ತಾದ್ರ ನಿನ್ನ ಬಾಯಾಗ ಮಣಕಾಲ ತುರುಕ್ತಾರ. ಸಾಕು ಬಾಯ್ ಮುಚ್ಚ, ಮಾತಾಡ್ತಾರೆ ಸಾಕು. ಗಂಡ ಮೈದನ, ಗಂಡ ಮೈದನ. ಈ ಊರಾಗ ನಿನ್ನ ಗಂಡ ನಿನ್ನ ಮೈದನ ಅಷ್ಟ ಗಂಡಸ್ರನ, ಮತ್ ನಾವೆಲ್ಲ ಒಂಬತ್ತೊಂಬರ. ನಮ್ಮಪ್ಪ ನಮ್ಮವ್ವ ಕೂಡ ನಮ್ನ ಗಂಡಸ ಅಂತ ಹುಡ್ಸ್ಯಾರ. ನಮ್ಮ ಗಂಡಸ್ತನ ಏನಂತ ಸ್ವಲ್ಪ ತೋರಿಸ್ಬೇಕಲ್ಲ. ನೀನು ಗಂಡನ ಜೊತೆ ಇದ್ಕೊಂಡು ಯಾವ ಸುಖಲೇ ಕಂಡಿ ನೀನು? 5 ನಿಮಿಷ ಸಹಕರಿಸಿ ನೋಡು, ಮಾಡಿ ಮನೆ ತಂದು ನೀನು ಪಾದಕ್ಕೆ ಇಡ್ತಾರೆ. ಗೌಡ್ರ, 5 ನಿಮಿಷ ಸಹಕರಿಸಿದ್ರ ಮಾಡಿ ಮನೆ ತಂದು ನನ್ನ ಪಾದದ ಮೇಲೆ ಇಡ್ತೀರಾ? ಮೊದಲ ಹೇಳ್ಬಾರ್ದನ್ರಿ ಈ ಮಾತು. ನಾನು ಯಾಕಡೆ ಗಂಟ್ಲ ಹರಿಯೋಂಗ ಹೋದರ್ತಿದ್ದೆ. ಮತ್ತೇನ್ ಕೊಡ್ತೀರಿ? 10-20 ಎಕರೆ ಹೊಲ ಹಚ್ತೀನಿ ತಗೋ. ಇಷ್ಟ ಮತ್ತೆ ಏನೇನು ಕೊಡ್ತೀರಿ? ಈಗೇನೋ ಈಕಿ ನಮ್ಮ ಬುಡಕ ಕೈ ಹಚ್ಚಕತ್ಲಲ್ಲ. ನಾವ್ ಹಂಗ ನೋಡ್ರಿ, ಹಚ್ಚೋಂಗಿಲ್ಲ, ಹಚ್ಚಿದ್ರ ಕೈ ಬಿಡೋಂಗಿಲ್ಲ. ಇಲ್ಲ ನೀನರ ಜಳ ಜಳ ಆಗಿರ್ಬೇಕು, ಇಲ್ಲ ನಾವರ ಜಳ ಜಳ ಆಗಿರ್ಬೇಕು. ಸಾವಿ, ನೀನಾ ನನ್ನ ಕಕ್ಕೆ ಅಂದ್ಮೇಲೆ ಈ ಹಣ, ಆಸ್ತಿ, ಐಶ್ವರ್ಯ, ಅಂತಸ್ತೆಲ್ಲ ಇಷ್ಟೊತ್ತನ ನೀನು ಏನು ಹೇಳಿದೆ? ಹಣ, ಆಸ್ತಿ, ಐಶ್ವರ್ಯ ಮಾಡಿ ಕೇವಲ ನನ್ನ ಗಂಡ ಮೆಟ್ಟುವ ಹರ್ಕ ಚಪ್ಪಲಿಗೆ ಸಮಾನ. ಏಯ್, ನಾನೊಬ್ಳೆ ಅಷ್ಟೇ ಅಲ್ಲ, 10 ಹೆಣ್ಣುಗಳಿಗೆ ಸ್ವರ್ಗ ಸುಖ ಕೊಡುವಷ್ಟು ಗಂಡಸ್ತ ನನ್ನ ಗಂಡನ ತೋಳಾಗ ಐತಿ. ನನ್ನ ಗಂಡನ ಗಂಡಸ್ತನ ಬಗ್ಗೆ ನಿನಗೆ ಅನುಮಾನ ಇದ್ರೆ ನೀನೊಂದು ಕೆಲಸ ಮಾಡು. ನಿನ್ನ ತಂಗಿ ಶಿಲ್ಪ ಮನೆಯಾಗ ಇದ್ದಾಳಲ್ಲ, ಒಂದೇ ಒಂದು ರಾತ್ರಿ ನನ್ನ ಗಂಡನ ಮಂಚಕ್ಕೆ ಕಳಿಸಿದ ನಂತರ ಕೇಳೋವಳ ನನ್ನ ಗಂಡನ ಗಂಡಸರ ಪವರ್ ಹೇಗೆ ಐತೆ? ಅಕ್ಕರ, ಹಂಗೆಲ್ಲ ಮಾತಾಡಬಾರ್ದ್ರಿ. ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬಾರ್ದ್ರಿ ಹಂಗೆಲ್ಲ. ಮಾತಾಡಿದ್ರ ಮೆಟ್ಟ ಹರಿತಾವ. ನಿನ್ನ ಗಂಡನ ಬಗ್ಗೆ ನಾ ಮಾತಾಡಬಾರ್ದಾಗಿತ್ತದ ನಂದು ತಪ್ಪ. ಮತ್ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತದ ನಿಂದು ತಪ್ಪ. ಹೊಟ್ಟಿಲ್ಲ ಮನೆ
ಏನಾರು ಸುದ್ದಿನ ಬೇಡ. ಇಲ್ಲಿ ಏನಿದ್ರು ನಂದೈತಿ ನಿಂದೈತಿ ನಿಂದೈತಿ ನಂದೈತಿ ಬಾಬಾ ಬಾ ಗೌಡ ಕಬಡ್ಡಿ ಗಂಡು ಮೆಟ್ಟಿದ ನಾಡು ಇದು. ಈ ಗುಳೆಗುಡಿದು ಹುಟ್ಟಿದ ಜವಾರಿ ಹೆಣ್ಣು ಹಾದೇನಿ. ಈ ಊರಾಗ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ತೋಳಾಗ ಕಿತ್ತೂರು ರಾಣಿನ ಚೆನ್ನಮ್ಮನ ಶಕ್ತಿ ಹಡಗೈತಿ. ಕಬಡ್ಡಿ ಅಷ್ಟೇ ಯಾಕ, ಖೋಖಾನು ಆಡ್ತೀನಿ, ಪ್ರಸಂಗ ಬಂದ್ರ ಚಿನಿಪಿನಿನೂ ಆಡ್ತೀನಿ. ಚೀನಿ ಹೆತ್ತಿ ಪನಿ ಹೊಡೆದ್ರ ಸಿಗಬಾರ್ದ ಜಗಕ್ಕ ಸಿಕ್ಕೊಂಡಿತ್ತು ಬಲು ಜೋಕೆ. ಲೇ ಗೌಡ, ಯಾಕೋ ಏನೋ ನಿನ್ನ ಸೊಕ್ಕ ಬಾಳ ಆಗೈತಿಲ್ಲ. ಅವನವನಲೇ ಬಾರ್ಲೆ, ನಿನ್ನ ತಿಂಡರೆ ಎಷ್ಟೈತೆ ನೋಡ್ತೀನಿ ಬಾರ್ಲೆ. ಹುರುಪಿಗೆ ಎದ್ರ ನಾ ಎತ್ತಿರ ಚಂದ ಇರ್ತದೆ, ನೀ ಎತ್ತಿರ ಚಂದ ಕಾಣಂಗಿಲ್ಲ. ತಲೆಗೆ ಮಲ್ಲಿಗೆ ಮುರಿದು ಮನೆಯಲ್ಲಿ ಮುಸುರು ತಿಕ್ಕೋ ಹೆಣ್ಣು ಕಣ ನೀನು. ನಿನಗ ಇಷ್ಟು ಸೊಕ್ಕಿರ್ಬೇಕಾದ್ರ ಇನ್ನ ತೊಡೆ ಕಟ್ಟಿ ಮೀಸುತ್ತಿರುವ ಗಂಡಸು ಕಣ ನಾನು. ನನಗೆ ಎಷ್ಟಿರ್ಬಾರ್ದು. ಏನದಾರೆ ಸಿಕ್ಕಿದಿ, ನಿನ್ನ ಮೇಲೆ ಆಸೆ ಆಗೈತಂತ ಕೇಳಿದೆ. ಬರೋ ಆಸೆ ನಿನಗಿಲ್ಲ, ಬಿಡೋ ಆಸೆ ನಮಗೂ. ಲೇಸವೇ, ಇಷ್ಟಪಟ್ಟು ಓಡ್ಸ ಕುದುರೆಕ್ಕಿಂತ ಕಷ್ಟಪಟ್ಟು ಓಡ್ಸ ಕುದುರೆ ಒಳಗ ಬಹಳ ಮಜಾ ಸಿಗುತ್ತಂತ. ಕುದುರೆ ವಲ್ವಲ್ ಅಂತಿರ್ಬೇಕು, ಓಡ್ಸ ಸಾರ್ತಿ ಓಡಿಸ್ತೀರ ಹುಮ್ಮಸ್ನಾಗಿರ್ಬೇಕು. ಒಂದು ಸಾರಿ ಕುದುರೆ ಮೇಲೆ ಹತ್ತಿ ಸಾರ್ತಿ ಚಾಡ್ತಿದ್ರ ಕುದುರೆ ನಿಂತಲ್ಲ ಹೊರಬಾಗ. ಬಾ, ಕಬಡ್ಡಿನೂ ಕಲಿಸ್ತೀನಿ, ಕುಸ್ತಿನೂ ಕಲಿಸ್ತೀನಿ, ಇನ್ನ ಚಿನ್ನಪನ್ನಿ ಕಲ್ಸೋದ್ರಾಗಂತ್ರು ಎತ್ತಿದ ಕೈಲೇ ಬಾಲೆ हे प्रभु, हे हरि नाम जगन्नाथ प्रेमानंद, ये क्या हुआ? गौड़प्पन गोद में पानी आ गया. ನೀ ಯಾವ ಸುಪೂಜ ಕರಡು ಬಿಟ್ಟಂಗೆ ಬಂದ್ಬಿಡ್ತೀಯ ನೋಡ ಮುಷ್ಯ ಮಾರ್ಯವಣ. ಅಲ್ರಿ ಗೌಡ್ರ, ಊರಾಗ ಹಿರಿಯರೆಲ್ಲ ಪಚ್ಚತಿ ಕಟ್ಟಿ ಮ್ಯಾಗ ಕುಡ್ಯಾರ, ನೀವು ನೋಡಿದ್ರಿ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಾಕತ್ತೀರಿ. ನಡಿಲೆ ಹಂಚಕಾಗೈತಿ ದೋಸೆ ಬಿಡ್ಬೇಕ. ಹಂಚಕಾದತ್ತಂತ ದೋಸೆ ಬಿಡ, ನಿನ್ನ ಹಂಚ ಹೊಡಿತದ. ಹೊಡೆದ್ರ ಹಂಚ ಹೊಡಿತಿದ್ದಾರೆ ಬಿಡು. ಬಿಡ್ರಿ, ರೊಕ್ಕ ಕೊಡ್ರಿ ಇಂತವು ಜಗ್ಗ ಸಿಗ್ತಾವ ನಿಮಗ. ನಿಮಗೆ ಯಾಕಿದ್ರ ಮ್ಯಾಗ ಕಣ್ಣು? ರೊಕ್ಕ ಕೊಟ್ಟು ತರೋಂಗಿದ್ರ ಇದಕ್ಕಿಂತ 10 ಪಟ್ಟು ತರ್ತೀನಿ. ಆದ್ರೆ ನನಗೆ ಇದ ಬೇಕಲೇ. ಗೌಡಪ್ಪನ ತಿಂಡಿನೂ ಭಾಳ ಆಗೈತಿ. ಗೌಡಪ್ಪ, ನಿನಗೆ ಇದ ಬೇಕಂದೆ ಅಂದ್ರ ಆಕಿನ ಗಂಡ ಧರ್ಮಿ ಅದನಲ್ಲ, ಹಿಡತ್ತ ಹಿಡಿದು ನಿನ್ನ ಗೂಟನ ಜಡಿತಾನವ. ಗುಮ್ಮಿದ್ರ ಗುಮ್ಮಲ್ಲಕ್ಕ ನನಗಿದ ಗೌಡ್ರ ಬಿಡ್ರಿ. ಗೌಡ್ರ ಬರ್ರಿ, ನೀವು ಒಟ್ಟ ಚಿಂತೆ ಮಾಡಬೇಡ್ರಿ. ಈ ಆಡಮರಿ ತೊಗೊಂಬಂದು ನಮ್ಮ ಇದ್ರಾಗ ಹೊಲ ತೋಟದ ಮನ್ಯಾಗ ಕಟ್ತೀನಿ. ನೀವು ನಡ್ರಿ. ನೀವು ಈ ಆಡಮರಿ ತಂದು ನಮ್ಮ ತೋಟದ ಮನೆ ಕಟ್ಲಿಲ್ಲ ಅಂದ್ರೆ ನನ್ನ ಕೈ ಸಿಕ್ಕ ನೀನ ಒಟ್ಟ ಒಲ್ಲೇನ ಇವಕ್ಕೆ ನಮ್ಮನೆ ಮುರಿತಾಳು. ಗೌರವ ಬಂದನ ತಿಳ್ಕೊಂಡಿ, ಇಲ್ಲ ಅಂದ್ರ ನಿನ್ ಗಿಂಡಿ ಕಾಣಲ್ಲ. ಹಂಗ ಮೂಗ್ ಮುರಿಬೇಡ. ಮೂಗೊಟ್ಟು ಕೆಳಗೆ ಬಿತ್ತ ನಾನ ಹುಡುಕಿ ಕೊಡ್ಬೇಕಾಗತ್ತ. ಅವ್ರೇನು ನಾಟಕ ನೋಡಕ್ ಬಂದಾರ ಹೋಗ್ತಾರೆ ಮತ್ತೆ ಮನೆಗೆ. ನೋಡಿ ಹೆಂಗ್ ಹೋಯ್ತಾಳ, ನನಗೆ ಮುಕ್ಳಿ ಮಾಡಿ ತೋರಿಸ್ತಾಳ. ಲೇ ಇನ್ನೇನು ಸಿಗ್ಲಿ, ನಾನು ಬಾಂಕ್ ಅನಿಸ್ತೀನಿ. ನೋಡ್ರ ಏನ್ ಅನಿಸ್ತೀರಿ? ಬಾಂಕ್ ಅನಿಸ್ತೀನಿ. ನೀವೇನಾರ ಬಾಂಕ್ ಅನಿಸಿದ್ರೆ ಅವ್ರ ಮೈದ್ನ ನಿಮ್ಮನ್ನ ಹಿಡಿದು ಪುರ್ರು ಅನಿಸ್ತಾರೆ. ಗುಳಿಗೆ ಹಾಕ್ತೀನಿ. ಆ ಗೌಡಪ್ಪ ಎಂತವದನಂತ ಗೊತ್ತಿದ್ರು ನೀವೊಬ್ಬಕ್ಕೆ ಹಾದಿ ಮೇಲೆ ಬಂದಿದಂದ್ರ ನಿನಗೆ ತಿಳಿಯಂಗಿಲ್ಲೇನವ? ಏನಪ್ಪ, ಸರಿ ಇದೆ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದೆ. ಈ ನಿನ್ನ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ ತಮ್ಮ. ಏನಂದೇವ ನೀನು? ನಾನು ನಿನಗೆ ತಮ್ಮ ಅಂತ ಕರೆದೆ. ಯಾಕಪ್ಪ,
ನಿನಗೆ ತಂದೆ ತಾಯಿ ಅಕ್ಕ ತಂಗಿಯರು ಯಾರಿಲ್ವಾ? ಇದ್ರವ್ವ ಇದ್ರು ಇದ್ರ ಏನಾಯ್ತು? ಸತ್ ಹೋಗ್ಯಾರವ್ವ, ಸತ್ ಹೋಗ್ಯಾರ. ಸತ್ತು ಹೋದ್ರ? ಅವ್ರು ಹೆಂಗ ಸತ್ತು ಹೋದ್ರು? ಅವ್ವ ಇದೇ 25 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿನೂ ಇದೇ ಶ್ರೀಕಾಂತಗೌಡ ಕೊಲೆ ಮಾಡಿದ. ಅಷ್ಟೇ ಅಲ್ಲವ್ವ, ನನ್ನ ಅಕ್ಕ ನನ್ನ ಶೀಲಹರಣ ಕೂಡ ಮಾಡಿದನವ್ವ, ಶೀಲಹರಣ ಮಾಡಿದ. ಏನು ತಮ್ಮ, ನಿನ್ನ ಜೀವನದಲ್ಲಿ ಇಂತಹ ಘೋರವಾದ ಘಟನೆ ನಡೆದ್ರು ನೀನು ಸುಮ್ಮನೆ ಕುಳಿತುಕೊಳ್ಳುವುದ? ಯಾರವ್ವ ಸುಮ್ನ ಕುಂತಾರ? ಈ ಗೌಡಪ್ಪನ ಸೊಕ್ಕಿಳ್ಸಕ್ಕ ನಾ ಬಂದೀನಿ. ಈ ಮಗನ್ ಕಡೆ ರೊಕ್ಕ ಇರ್ಬೇಕು, ಸೊಕ್ಕಿರಬಾರ್ದು. ಆ ಸೊಕ್ಕಿಳಿಸಿ ಹೊಕ್ಕಣ ಗೌರೀಶ. ಬರವ, ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಬಾ. ಆಯ್ತಪ್ಪ. ನೋಡು ತಮ್ಮ, ಇಲ್ಲಿ ನಡೆದಿರುವ ವಿಷಯವನ್ನು ನನ್ನ ಗಂಡ ಮೈದನರಿಗೆ ಮಾತ್ರ ಹೇಳ್ಬೇಡ, ಆಗಂತ ನನಗೆ ಮಾತು ಕೊಡು. ಆಯ್ತವ್ವ, ನಿನ್ನ ಆಜ್ಞೆ ಅಂತೆ ಆಗ್ಲಿ. ಬರವ್ವ.